ಹಾಯ್ ಹಲೋ ನಮಸ್ಕಾರ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತ ದೊಡ್ಡವರು ಹೇಳ್ತಾರೆ. ಜೊತೆಗೆ ಈಸಬೇಕು, ಇದು ಜಯಿಸಬೇಕು ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಈ ಸುದ್ದಿನ ನೀವೆಲ್ಲರೂ ನೋಡಿರ್ತೀರಿ. ಸಾವಿರಾರು ಕೋಟಿ ಒಡೆಯ CJ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದರಲ್ಲೂ ಕೂಡ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ IT ಬರ್ತಾ ಇದ್ರು. ಅದನ್ನ ಫೇಸ್ ಮಾಡೋದಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪಕ್ಕದ ಕ್ಯಾಬಿನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ತರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಗನ್ ತಗೊಂಡು ಶೂಟ್ ಮಾಡ್ಕೊಂಡಿರೋದು. ನಿಜಕ್ಕೂ ಬೇಸರ ಆಗುತ್ತೆ. ನಾವೆಲ್ಲ ಅನ್ಕೊಂತೀವಿ ಕೋಟ್ಲಿಗಟ್ಲೆ ದುಡ್ಡಿಟ್ಟಿರೋರು ಅವ್ರಿಗೇನ್ರಿ ಸಮಸ್ಯೆ, ಆರೋಗ್ಯನೂ ಕೂಡ ಅವ್ರು ಬೇಕಾದ್ರೆ ದುಡ್ಡನ್ನ ಕೊಟ್ಟೆ ಕೊಂಡ್ಕೊಳ್ಬಿಡ್ತಾರೆ ಅಂತ. ನೋಡಿ, ನಮ್ಮಂತ ನಿಮ್ಮಂತ ಸಾಮಾನ್ಯ ವರ್ಗದವರು, ಮಧ್ಯಮ ವರ್ಗದವರು ಕೂಡ ಕಷ್ಟನ ನಾವು ಸುಲಭವಾಗಿ ಫೇಸ್ ಮಾಡ್ತೀವಿ. ಸುಲಭವಾಗಿ ಅನ್ನೋದಕ್ಕಿಂತ ನಾಳೆ ನಾಡಿದ್ದು ನಮ್ಗೇನಾದ್ರೂ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇಲ್ಲ, ನಾವು ಅದನ್ನ ಮಾಡೋಂತಿಲ್ಲ ಅಂದ್ರೆ ನಮ್ಗೆ ಆ ದಿನ ಬೋರ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಅಷ್ಟು ಹೊಂದ್ಕೊಂಡ್ಬಿಟ್ಟಿದೀವಿ ಪ್ರತಿನಿತ್ಯದ ನಮ್ಮ ಸಮಸ್ಯೆಗಳಿಗೆ. ಆದ್ರೆ ನಮ್ಮಂಥವರೇ ಬದುಕ್ತಾ ಇದೀವಿ. ನಮ್ಮಂಥವ್ರು ಅದು ಹೆಮ್ಮೆ ಪಡುವಂಥ ವಿಚಾರ. ಯಾಕಂದ್ರೆ ಕಮಿಟ್ಮೆಂಟ್ 1000 ಇರಲಿ, ನಾವು ಅದನ್ನ ಫೇಸ್ ಮಾಡುವಂಥ ತಾಕತ್ತಿರುತ್ತೆ, ಧೈರ್ಯ ಇರುತ್ತೆ. ಆದ್ರೆ ಸಾವಿರಾರು ಕೋಟಿ ಒಡೆಯ ಅದನ್ನ ಈಸಿಯಾಗಿ ಬಹುಶಃ ಆ ಒಂದು ತೆರಿಗೆ ಪಾವತಿ ವಿಚಾರದಲ್ಲಿ ಎಲ್ಲವನ್ನ ಸರಿ ಮಾಡ್ಕೊಂಡು ಬದುಕಬಹುದಾಗಿತ್ತು. ಸೊ ಅದನ್ನ ಈಸಿಯಾಗಿ ಪರಿಹಾರ ಮಾಡ್ಕೊಳ್ಳಬಹುದಾಗಿತ್ತು. ಆದ್ರೆ ಅವರು ದುಡುಕಿ ತಪ್ಪಿನ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ಕಲಿಬೇಕಾಗಿದ್ದ ಪಾಠ ಏನು ಅಂದ್ರೆ, ದುಡ್ಡಿರೋರೆಲ್ಲ ನೆಮ್ಮದಿಯಾಗಿರ್ತಾರೆ ಅಂತ ಅಲ್ಲ, ದುಡ್ಡಿಲ್ಲ ಅಂದ್ರೆ ನೆಮ್ಮದಿಯಾಗಿ ಇರಕ್ಕಾಗಲ್ಲ ಅಂತನೂ ಅಲ್ಲ. ನಾವು ನಮ್ಮ ಜೀವನಗಳನ್ನ ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಒಂದು ಕಡೆ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಬರೋ ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಸಾವೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋದು. ಇದ್ರ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.